ಗೋಲ್ಡನ್ ಗಣೇಶ್, ಮುಂಗಾರು ಮಳೆ 2 3 ದಿವಸ ಇತ್ತದು ಚೇಸಿಂಗ್. ಚಿಯರ್ ಗರ್ಲ್ಸ್ ಅಂತ ಕರೆಸ್ತಾರಲ್ಲ ಆ ತರ ಹುಡುಗಿಯರನ್ನ ಕರೆಸಿ ಅಂದ್ರು. ನನ್ನ ಗ್ರಾಚಾರಕ್ಕೆ 9 ಕಾಲಿಗೆ ಬರ್ಬೇಕಾ ಮನುಷ್ಯ, ಬಾಯಿಗೆ ಬಂದಂಗೆ ಕೂಗಾಡ್ರು ನನ್ನ ಮೇಲೆ. ಎಷ್ಟೇ ಆಗಲಿ ಅವ್ನು ಹೀರೋ ಗಂಗಾಧರ್, ಅವನಿರ್ಬೇಕಾ ನಾನಿರ್ಬೇಕಾ, ಹೋಗ ಗೆಟ್ ಔಟ್, ನನ್ನ ಮಗನೇ ಇನ್ನೊಬ್ಬ ಮ್ಯಾನೇಜರ್ ಇಟ್ಕೊತೀನಿ ಅಂತ ಕಳಿಸ್ತಾರೆ ನನ್ನ. ಅದೇ ಶಂಕರ್ನಾಗ್ ಕಾಲದಲ್ಲಿ ಆಗಿದ್ರೆ. ಶಂಕರ್ನಾಗ ಅದು ಹೇಳಂಗೆ ಇಲ್ಲ. ನನಗಿಲ್ಲ ಕೊಟ್ರಪ್ಪ ಡ್ರೆಸ್ಸು ಅಂತ ಅಲ್ಲೇ ಹಾಕೊಂಡು ನಡೀರಪ್ಪ ಅಂತ ಶಾರ್ಟ್ಗೆ ಹೊರಟೋಗಿರೋರು. ಮಂಜಯ್ಯ ಅಲ್ಲ, ಯಾವನ ತಿಮ್ಮಯ್ಯ ಮಾಡಿರಲಿ ಅವನಿಗೆ ಬೈಯಕ್ಕೆ ಹೋಗ್ತಿರ್ಲಿಲ್ಲ. ಅಂತ ವ್ಯಕ್ತಿತ್ವ ಅವ್ರದ್ದು ಬಿಡಿ, ಅವ್ರನ್ನ ಕಂಪೇರ್ ಮಾಡಂಗಿಲ್ಲ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹೀಗೆ ಎಂದು ಎನ್ ಸೀತಾರಾಮ್ ಅವರು ಯಾವ್ದಾದ್ರು ಫಿಲಮು ಅವ್ನು ಮಾಡೋದಲ್ಲ, ಅದು ಅಷ್ಟೇನು ಚೆನ್ನಾಗಿ ಹೋಗ್ಲಿಲ್ಲ. ಆ ಸಿನಿಮಾ ಸ್ಟಾರ್ಟ್ ಆಯ್ತು, ನಾನೇ ಮ್ಯಾನೇಜರ್ ಅಂತ ಫಿಕ್ಸ್ ಆಯ್ತು. ಅವರು ಲೊಕೇಶನ್ ಎಲ್ಲ ನೋಡ್ಕೊಂಬರ್ತಾ ಮೈಸೂರು ಗೆಸ್ಟ್ ಹೌಸ್ ಇದೆಯಲ್ಲ ಬಸ್ ಸ್ಟ್ಯಾಂಡ್ ಹತ್ರ, ಫೇಮಸ್ ತಮಿಳು ಪಿಕ್ಚರು ಎಲ್ಲ ಮಾಡಿದ್ದಾರೆ ಅದರಲ್ಲಿ, ಕನ್ನಡ ಸಿನಿಮಾಗಳು ಬೇಜಾನಾಗಿದೆ. ಮೈಸೂರು ಗೆಸ್ಟ್ ಹೌಸ್ ಫೇಮಸ್. ಆ ಗೆಸ್ಟ್ ಹೌಸ್ಗೆ ಹೋಗಿದ್ದಾರೆ ಇವರು ಸೀತಾರಾಮ್ ಅವರು. ಅಲ್ಲಿ ಸ್ಟಾಫ್ ಎಲ್ಲ ಬನ್ನಿ ಸರ್ ಅವಾಗ ಮುಕ್ತ ಅದು ಇದೆಲ್ಲ ಫೇಮಸ್ ಆಗಿತ್ತಲ್ಲ, ಬನ್ನಿ ಸರ್ ಅಂತ ಕರೆದು ಕಾಫಿ ಕೊಟ್ಟೆಲ್ಲ ಮಾಡಿ, ನಿಮ್ಮ ಇದರಲ್ಲೂ ನಾವು ಶೂಟಿಂಗ್ ಮಾಡ್ಬೇಕ್ರಿ, ಮಾಡಿ ಸರ್ ಯಾರು ಬೇಡ ಅಂತಾರೆ, ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಅಂದರು ಸ್ಟಾಫು. ಆಯಿತು, ಕಾಫಿ ಕುಡ್ಕೊಂಡ್ರು, ಬಂದು ಈ ಥರ ಮೈಸೂರು ಗೆಸ್ಟ್ ಹೌಸು ಬೇಕ್ರಿ ನನಗೆ ಅಂದರು. ನನಗೆ ಸರ್ ಮೈಸೂರು ಗೆಸ್ಟ್ ಹೌಸು 2 ಸಲ ಆಲ್ರೆಡಿ ಬ್ಯಾನ್ ಆಗಿದೆ, ಮಧ್ಯೆ ಕೊಟ್ಟರು ನಿಲ್ಲಿಸಿರು, ಮತ್ತೆ ಯಾರ್ದೋ ಹೈ ಇನ್ಫ್ಲೂಯೆನ್ಸ್ ಮೇಲೆ ರಜನಿಕಾಂತಿಗೆ ಕೊಟ್ಟರು, ಅವ್ರಿಗೆ ಕೊಟ್ಟಿದ್ದೀರಾ ನಮಗೆ ಯಾಕೆ ಕೊಡಲ್ಲ ಅಂತ ಮತ್ತೊಂದು 4 ಸಿನಿಮಾ ಕೊಟ್ಟರು, ಮತ್ತೆ ಸ್ಟಾಪ್ ಮಾಡೋರು, ಈ ಥರ ಎಲ್ಲ ಆಗೋಗಿ ಇವ್ರು ಕೇಳಿದಾಗ ಪರ್ಟಿಕ್ಯುಲರ್ ಆಗಿ ಸ್ಟಾಪ್ ಆಗಿದೆ. ಮತ್ತೆ ಅವಾಗ ಕುಮಾರಸ್ವಾಮಿ CM ಇವರು ಯಾಕ್ರಿ ಕೊಡಲ್ಲ, ನಾನು ಕುಮಾರಸ್ವಾಮಿ ಹತ್ರ ಹೇಳಿಸ್ತೀನಿ, ನೀವು ಅಪ್ಲೈ ಮಾಡಿ ತಗೊಂಬನ್ನಿ ನನಗೆ ಅಂದರು. ಸರಿ ಅಂತ ಹೋದೆ ವಾರ್ತಾ ಇಲಾಖೆ, ಅವಾಗ ಇಲ್ಲಿ ಕಾರ್ಪೊರೇಷನ್ ಹತ್ರ ಇತ್ತು. ಹೋದೆ, ಸಿದ್ದರಾಜು ಅಂತ ಅವನಿಗೆ ಹೇಳಿದೆ, ಅಣ್ಣ ಕನ್ಕರೆನ್ಸ್ ರೆಡಿ ಮಾಡಿಕೊಡು, ತಗೊಂಡು ನಾನು ವಿಧಾನಸೌಧಕ್ಕೆ ಕೊಡ್ತೀನಿ ಪ್ರೋಟೋಕಾಲಿಗೆ, ನನಗೆ ಗೆಸ್ಟ್ ಹೌಸ್ ಗೆಸ್ಟ್ ಹೌಸ್ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಈಗ ನೀ ಕೊಡಪ್ಪ, ಅವರು ಹೇಳೋದು ಕೇಳ್ತಾ ಇಲ್ಲ, ಸೀತಾರಾಮ್ ಅವರು CM ಹತ್ರ ಇನ್ಫ್ಲೂಯೆನ್ಸ್ ಮಾಡಿಸ್ತಾರಂತೆ, ನೀ ಕೊಡು, ನೀನು ಕನ್ಕರೆನ್ಸ್ ಕೊಡು ನೀನು. ಸೊ ಅವನು ಕ್ಲೋಸ್ ಫ್ರೆಂಡು, ನಾವು ಅವಾಗ ನೋಡ್ಕೊತಾ ಇದ್ದವ್ರನ್ನೆಲ್ಲ. ಅಯ್ಯೋ, ಸೊ ವಿಧಿ ಇಲ್ದಲೇ ಕ್ಲೋಸ್ ಫ್ರೆಂಡ್ ವಿಧಿ ಇಲ್ದಲೇ ಟೈಪ್ ಮಾಡಿಕೊಟ್ಟ. ಸೈನಿಗೆ ಹೋಯ್ತು, ಸೋಮಶೇಖರ್ ಅಂತ ಕ್ಲೋಸ್ ಫ್ರೆಂಡ್ ನನಗೆ, KS ಆಫೀಸರ್ ಸೋಮಶೇಖರ್, ಅವ್ರ ಹತ್ರ ಹೋಯ್ತು. ಅವ್ರು ಹಿಡ್ಕೊಂಡೇ ಸೀದಾ ಬಂದರು ಆ ಲೆಟ್ರನ್ನ. ಸಿದ್ದರಾಜು, ಇದು ಕನ್ಕರೆನ್ಸಿ ಕೊಡಬಾರ್ದು ಅಂತ ಗೊತ್ತಿಲ್ಲನ್ರಿ ನಿಮಗೆ, ಹೆಂಗ್ರಿ ಕೊಟ್ರಿ? ಅಲ್ಲ ಸರ್, ಅದು ಮಂಜಯ್ಯ. ಏನು ಮಂಜಯ್ಯನ ಸಂಬಳ ಕೊಡೋದು ಸರ್ಕಾರನ ನಿಮಗೆ? ಸರ್ ಹೇಳಿರಿ ಕೇಳಲಿಲ್ಲ ಸರ್ ಅವರು, ಅದೇನೋ CM ಗೊತ್ತು ಕುಮಾರಸ್ವಾಮಿ ಅಂದ್ರಂತೆ, ಸೀತಾರಾಮ್ ಅವರು ಬೇಡ ಅಂದ್ರೆ ಕೊಟ್ಬಿಟ್ಟಿದ್ದಾರೆ ಸರ್. ಅವ್ರು ಹೇಳಿರಿ ನೀವು ಕೊಟ್ಬಿಡೋದಾ? ಆ ಜೀವ ಯಾರಿಗೂ ಕೊಡೋಂಗಿಲ್ಲ, ಒಂದು ಜೆರಾಕ್ಸ್ ಮಾಡಿಕೊಡೋ ಅವ್ರಿಗೆ, ಬೇಜಾರು ಮಾಡ್ಕೊಬೇಡಪ್ಪ ನೀನು ತಿಂಗಂದ್ರು ಕೊಟ್ಟೋದ್ರು ಚೇಂಬರಿಗೆ. ಅವನು ಅದನ್ನು ಫೈಲಿಂದ ತೆಗೆದು ಜೆರಾಕ್ಸ್ ಮಾಡಿಕೊಟ್ಟ. ಅದರಲ್ಲಿ ಮೈಸೂರು ಗೆಸ್ಟ್ ಹೌಸು ಬಾಲಬ್ರೂವಿ, ಇನ್ನೊಂದು ಯಾವುದೋ ಒಂದು 3 ಹೆಸರು ಹಾಕ್ಬಿಟ್ಟು, ಈ ಪ್ರದೇಶದಲ್ಲಿ ಚಿತ್ರೀಕರಣವನ್ನು ರದ್ದುಗೊಳಿಸಲಾಗಿದೆ ಅಂತ ಕ್ಲೀನಾಗಿ ಗೌರ್ಮೆಂಟ್ ಆರ್ಡರ್ ಇದೆ. ಕೊಟ್ಟ, ಇಟ್ಕೊಳ್ಳಿ ಸ್ವಾಮಿ ಅಂತ. ಸರಿ, ಅವಾಗೆಲ್ಲ ಈ ಸ್ಮಾರ್ಟ್ ಫೋನ್ ಎಲ್ಲ ಬೇರೆ ಒಂದು ಚಿಕ್ಕ ಮೊಬೈಲ್ ಇಟ್ಕೊಂಡಿದ್ದೆ. ಫೋನ್ ನೋಡಿದೆ ಅವರ ಶಿಷ್ಯಂಗೆ, ಸೀತಾರಾಮ್ ಶಿಷ್ಯಂಗೆ, ಪರ್ಮಿಷನ್ ಸಿಗ್ತಾ ಇಲ್ಲಪ್ಪ ಸರ್, ಪರ್ಮಿಷನ್ ಕೊಡೋಲ್ಲ ಅಂತ ಸರ್ ಅಂದ ಪಕ್ಕದಲ್ಲಿ. ಅವರಿಗೆ ಕೊಡಲಿ ಅಂತ ಫೋನ್ ಇಸ್ಕೊಂಡ್ರು. ಯಾಕ್ರಿ ಕೊಡಲ್ಲ, ನಾನು ಮಾತಾಡ್ಕೊಂಬಂದಿದ್ದೀನಿ, ಆ ಗೆಸ್ಟ್ ಹೌಸ್ನವ್ರು ಎಲ್ಲಿ ಬೇಕು ಮಾಡ್ಕೊಳ್ಳಿ ಸರ್ ಅಂತೆಲ್ಲ ಕಾಫಿ ಕೊಟ್ಟು ಕಳಿಸ್ಯಾರೆ ಅವರು. ಪ್ಲಸ್ ಕುಮಾರಸ್ವಾಮಿ ನನ್ನ ಕ್ಲೋಸ್ ಫ್ರೆಂಡು, ನಾನು ಹೋಗ್ತೀನಿ ಅಲ್ಲಿ, ನಿಮಗೆ ಲೆಟ್ರ್ ತರೋಕ್ಕೆ ಹೆಂಗೆ ಕಷ್ಟ ನಿಮಗೆ? ಸರ್ ಲೆಟ್ರ್ ತರೋಕ್ಕೆ ಬಂದ್ಬಿಟ್ಟು ಇಲ್ಲಿ ಶಾಲಲ್ಲಿ ಸುತ್ತಿ ಹೊಡೆದ್ರು ಸರ್ ನನಗೆ ಅಂದೆ. ಸುಮ್ಮನೆ ಇವೆಲ್ಲ ನಾಟಕ ಮಾಡಬೇಡ್ರಿ ಅಂದ್ಬಿಟ್ಟು ಅವ್ನು ಹಿಂಗೆ ಫೋನ್ ಕೊಟ್ಟರು ವಾಪಸ್ಸು ಅಸೋಸಿಯೇಟಿಗೆ. ಅವನು ಇನ್ನೂ ಆಫ್ ಮಾಡಿಲ್ಲ. ಎಲ್ಲ ಕಳ್ರಿ ಇವರೆಲ್ಲ ಮ್ಯಾನೇಜರ್ಗಳು, ದುಡ್ಡು ಮಾಡೋಕ್ಕೆಲ್ಲ ನಾಟಕ ಕೇಳಿಸ್ಬಿಡ್ತು ನನಗೆ. ದುಡ್ಡು ಮಾಡೋದ ನಾನು ಮಂಜಯ್ಯ ಸಿನ್ಸಿಯರ್ ಅಂದ್ಕೊಂಡು ಸಾಯ್ತಾ ಇದ್ದೀನಿ ಇಲ್ಲಿ, ಹೆಸರು ತಗೋಬೇಕು ಅಂತ ದುಡ್ಡು ಮಾಡೋಕೆ ಕೊಟ್ಟಿದ್ದೀನ. ಪಕ್ಕ ಲೆಟ್ರ್ ಇಟ್ಕೊಂಬಂದಿದ್ದೀನಿ ನಾನು ಪರ್ಮಿಷನ್ದು. ನನಗೆ ಹಿಂಗೆ ಹೇಳ್ಬಿಟ್ರಲ್ಲ ಇವರು, ಇಂಥವ್ರ ನಾನು ಕೆಲಸ ಮಾಡೋದು ಬೇಡ. ನೆಕ್ಸ್ಟ್ ಕಟ್ ಮಾಡ್ರೆ ಫೋನ್ ಮಾಡಿದೆ ಅವರಿಗೆ, ಸರ್ ಇಲ್ಲ ಆಮೇಲೆ ಹೇಳ್ತೀನಿ ನಾನು, ನೀವು ಬೇರೆ ಮ್ಯಾನೇಜರ್ ನೋಡ್ಕೊಂಡ್ರೆ ಒಳ್ಳೇದು ಅನಿಸುತ್ತೆ. ಅಷ್ಟೊತ್ತಿಗೆ ಕಿಡ್ನ್ಯಾಪ್ ಆಗೋಯ್ತು ಅಣ್ಣವ್ರದ್ದು. ಮಧ್ಯದಲ್ಲಿ ಶೂಟಿಂಗ್ಗಳೆಲ್ಲ ನಿಂತೋಯ್ತು. ಮತ್ತೆ ವಾಪಸ್ ಶೂಟಿಂಗ್ಗಳು ಸ್ಟಾರ್ಟ್ ಆದಾಗ ಫೋನ್ ಬಂತು ನನಗೆ, ಸರ್ ಬೇರೆ ಪರ್ಮಿಷನ್ ಎಲ್ಲ ಇವಾಗೇನೋ ಆಗ್ತಾಯಿದೆ, ಹಂಗೆ ಅಂತಾರೆ, ಏನೋ ಕರಿತಾ ಇದ್ದಾರೆ ನೋಡಿ, ಒಂಚೂರು ಪ್ರೋಗ್ರಾಮ್ ಎಲ್ಲ ರೆಡಿ ಮಾಡ್ಬೇಕಂದೆ. ಇಲ್ಲಪ್ಪ ನಾನು ಮಾಡಲ್ಲ, ಹೇಳ್ಬಿಡು, ಸಾರಿ. 5,000 ರೂಪಾಯಿ ಕೊಟ್ಟಿದ್ದಾರೆ ಅಡ್ವಾನ್ಸು, ಅದು ನಾನು ಓಡಾಡಿದ್ದು, ಆಟೋ ಚಾರ್ಜು, ಡಿಸ್ಕಷನಿಗೆ ಬಂದಿದ್ದು, ಅದ್ರ ಕಡೆ ಸರಿ ಆಯಿತು, ಹೇಳ್ಬಿಡಪ್ಪ
ಬೇಡ ನನಗೆ ಪಿಕ್ಚರು ಅಂದ್ಬಿಟ್ಟು. ಅದಾಗಿ ಒಂದು 6 ತಿಂಗಳಾದಮೇಲೆ ಸಿನಿಮಾ ಮಾಡಿದ್ರು, ಅದು ಫೇಲ್ಯೂರ್ ಆಯಿತು, ಎಲ್ಲ ಆಯಿತು, ಅದು ನಿಲ್ಲಿಲ್ಲ. ಅದು ಯಾವ ಫಿಲ್ಮು? ಅದು ಮೀರಾ ಮಾಧವ. ವೀರ ಮಾಧವ. ಅದು ವಸಂತ ವಸಂತ ವಂಡರ್ಫುಲ್ ವಸಂತ. ಅದಾಗಿ ಒಂದು 6 ತಿಂಗಳಾದಮೇಲೆ ಸಿನಿಮಾ ಮಾಡಿದ್ರು, ಅದು ಫೇಲ್ಯೂರ್ ಆಯಿತು, ಎಲ್ಲ ಆಯಿತು, ಅದು ನಿಲ್ಲಿಲ್ಲ. ಅದು ಆಮೇಲೆ ಮುಕ್ತ 2 ಶುರು ಮಾಡಿದ್ರು. ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಆಗ ಒಂದು ಮಿನಿಸ್ಟ್ರ್ ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಅಂತ ಕರೆಸಿರು. ಅವಾಗ ಅವ್ರು ಇರಲಿಲ್ಲ, ಎಪಿಸೋಡ್ ಡೈರೆಕ್ಟರ್ ಇದ್ರು. ಸೊ ನಾನು 3 ದಿವಸ ಪಾತ್ರ ಮಾಡಿ ಬಂದೆ. ಸೊ ಕನ್ವೆನ್ಸು ಸೇರಿ ಅವಾಗೆಲ್ಲ ನಮಗೆ 2,000 ರೂಪಾಯಿ ಕೊಡೋರು. ಸೊ 3 ದಿವಸಕ್ಕೆ 6,000 ರೂಪಾಯಿ ಅಂತ ಲೆಕ್ಕ ಹಾಕ್ಕೊಂಡು ಕಾಯ್ತಾ ಇದ್ದೀನಿ ನಾನು. ಈ ಸೀರಿಯಲ್ನವ್ರು ಇಮಿಡಿಯೇಟ್ ಯಾರು ಕೊಡಲ್ಲ, 15 ದಿವಸ 1 ತಿಂಗಳು ಹಿಂಗೆಲ್ಲ ಮಾಡ್ತಾರೆ. ನೋಡಿದ್ರೆ ಏನು ಸುದ್ದಿನೇ ಇಲ್ಲ. ನಾನು ನೋಡೋ ತನಕ ನೋಡಿದೆ, 3 ತಿಂಗಳಾಯ್ತು, 4 ತಿಂಗಳಾಯ್ತು. ಆಮೇಲೆ ಮತ್ತೆ ಫೋನ್ ಹೊಡೆದೆ, ಸರ್ ಅದು ಪೇಮೆಂಟೇ ಬಂದಿಲ್ಲ ಅಂತ. ನಿಮಗೆ ಅವಾಗ ಮೀರಾ ಮಾಧವ ಇದನ್ನು ಫಿಲಮ್ ಮಾಡ್ಬೇಕಾದ್ರೆ 5,000 ರೂಪಾಯಿ ಕೊಡಿದ್ರಂತಲ್ರಿ. ಸರಿ ಆಯಿತು ಅಂತ ಹೇಳಿದ್ರು. 5,000 ಡಮಾರ್. ಸೊ ದುಡಿಸ್ಕೊಂಡು ಪೇಮೆಂಟ್ ಇಲ್ಲ, ಬರಲೇ ಇಲ್ಲ. ಆದರೆ ಅವಾಗ ಯಾಕೆ ಆ ಥರ ಆಯಿತು ಏನು ನಮಗೆ ಗೊತ್ತಿಲ್ಲ. ಈಗ ವೆರಿ ರೀಸೆಂಟ್ಲಿ ಒಂದು ನಮೋ ವೆಂಕಟೇಶ ಅಂತ ಒಂದು ಸಿನಿಮಾ, ಅದು ಇವ್ರ ಹತ್ರ ಕೆಲಸ ಮಾಡಿದಂಥ ಒಬ್ಬ ಹುಡುಗನೇ ಡೈರೆಕ್ಟರ್ ಅದಕ್ಕೆ ಆ್ಯಂಡ್ ಹೀರೋ. ಅವನು ಆಡಿಯೋ ಲಾಂಚ್ಗೆ ಕರೆಸ್ದ. ಸೀತಾರಾಮ್ ಸಾರು ಬಂದರು, ನಾನು ಹೋಗಿದ್ದೆ. ಆವಾಗ ಜ್ಞಾಪಿಸ್ಕೊಂಡ್ರು, ಒಂದು ಕಾಲದಲ್ಲಿ ಮಂಜೆ ಅಂದ್ಬಿಟ್ರಿಲ್ಲ ಮ್ಯಾನೇಜರು ಅಂದ್ಬಿಟ್ಟು ಎಲ್ಲರೂ ಮಂಜೆ ಬೇಕು ಅಂತ ಇದ್ರಲ್ಲಪ್ಪ ಅಂತ. ಅಂದರೆ ಆವಾಗ ಆ ಥರ ಹೆಸರಿತ್ತು ಅಂತಲೇ ನನ್ನೂ ಕರೆದಿದ್ದು ಅವರು, ನೀನೇ ಬಂದು ಮಾಡ್ಬೇಕಯ್ಯ ಅಂತ. ಸ್ವಲ್ಪದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲ ಅಧ್ವಾನಾಗಿ ನನಗೂ ಚೊಂಬೇಶ್ವರ ಆಗೋಯ್ತು. ಒಡೆಯರೆ, ಮುತ್ತಯ್ಯ ನಿಮ್ ಗೆಳೆಯನೇ ಇರಬಹುದು, ಆದ್ರೆ ಪಂಕ್ತಿಯಾಗಿ ನಮ್ ಜೊತೆ ಊಟ ಕೂರ್ಸೋದು ಯಾಕೋ ಸರಿ ಕಾಣುವಲ್ದು. ನಮ್ಮ ಗೋಲ್ಡನ್ ಗಣೇಶ್ ಮುಂಗಾರು ಮಳೆ 2 ಶಶಾಂಕ್ ಅವ್ರ ಸಿನಿಮಾ. ಅದೇ ಸಿನಿಮಾಕ್ಕೆ ನನಗೆ 2016-17 ಕ್ಯಾಲೆಂಡರಿಗೆ ಬೆಸ್ಟ್ ಮ್ಯಾನೇಜರ್ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್. ಆ ಸಿನಿಮಾಕ್ಕೆ ಏನಾಯಿತು, ನೈಸ್ ರೋಡಲ್ಲಿ ಚೇಸಿಂಗ್ ಕಾರು, ಅಪ್ಪ ಮಗನಿಗೆ ಚೇಸ್ ಆಗುತ್ತೆ, ಕಾರ್ ಚೇಸ್. ರವಿಚಂದ್ರನ್ ಪ್ಲಸ್ ಇವರು ಗೋಲ್ಡನ್ ಗಣೇಶ್. 3 ದಿವಸ ಇತ್ತದು ಚೇಸಿಂಗ್. ಸೊ 3ನೇ ದಿವಸಕ್ಕೆ ಚಿಯರ್ ಗರ್ಲ್ಸ್ ಅಂತ ಕರೆಸ್ತಾರಲ್ಲ, ಇದರಲ್ಲೆಲ್ಲ ಕ್ರಿಕೆಟಲ್ಲೆಲ್ಲ ನೋಡ್ತೀರಾ, ಡ್ಯಾನ್ಸ್ ಮಾಡ್ಕೊಂಡು ಕುಣಿತಿರ್ತಾರಲ್ಲ, ಸ್ಕರ್ಟ್ ಹಾಕ್ಕೊಂಡು, ಆ ಥರ ಹುಡುಗಿಯರನ್ನ ಕರೆಸಿ ಅಂದರು. ಸರಿ, ಎ ಗ್ರೇಡ್ ಆರ್ಟಿಸ್ಟ್ ಅಪ್ಲೈಯರ್ನ ಹುಡುಕಿ ಮಟ್ರ MG ರೋಡ್ನವನ್ನ ಅವನಿಗೆ ಒಂದು 5-6 ಜನ ಕಳಿಸಪ್ಪ, ನಮಗೆ ಆ್ಯಕ್ಚುಲಿ 3 ಅಥವಾ 4 ಜನ ಸಾಕು, ಒಂದು 5-6 ಜನ ಇದ್ದರೆ ಯಾರು ಬೇಕು ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಬಾಕಿಯವರಿಗೆ ಬೇಕಾದ್ರೆ ಕನ್ವಿನ್ಸ್ ಕೊಟ್ಟು ಕಳಿಸ್ಬೋಣ. ಯಾಕಂದರೆ ಕೆಲವು ಸಲ ಒಪ್ಪಲ್ಲ, ಇವರು ಇನ್ನೂ ಸ್ಮಾರ್ಟ್ ಆಗಿರಬೇಕು ಅದು ಇದು ಅಂದರೆ, ಸೇಫ್ಟಿಗೆ 6 ಜನ ಕಳಿಸ್ಬಿಡು. ಸೊ ಇಲ್ಲೇ PS ಕಾಲೇಜ್ ಎಂಟ್ರೆನ್ಸಲ್ಲೇ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀವಿ, ಅಲ್ಲಿಗೆ ಕಳಿಸ್ಬಿಡು ನೈಸ್ ರೋಡಿಗೆ ಅಂತ ಹೇಳೋದು. ಅವಾಗ ನೈಸ್ ರೋಡ್ ಪರ್ಮಿಷನ್ ಎಲ್ಲ ಕೊಡ್ತಾಯಿದ್ರು, 25,000 ಕಟ್ಸ್ಕೊಳ್ಳೋರು. ಒಂದೇ ಒಂದು ಇದ್ದಿದ್ದು ಯಾವುದೋ ಕ್ಯಾರವಾನು. ಇವರು ಒಂದು ಕ್ಯಾಬಿನಲ್ಲಿ, ರವಿ ಸರ್ ಒಂದು ಕ್ಯಾಬಿನ್, ಅವ್ರದ್ದು ಪರ್ಸನಲ್ ಒಂದಿದೆ, ಗೋಲ್ಡನ್ ಸ್ಟಾರ್ ಅಂತಲೇ ಬರೆದಿದ್ದಾರೆ. ಅದು ಇತ್ತೀಚೆಗೆ ಇದೆಯೋ ಇಲ್ವೋ ನನಗೆ ಐಡಿಯಾ ಇಲ್ಲ, ಗಣೇಶ್ ಅವ್ರ ಹತ್ರ. ಆ 2 ದಿವಸ ಎಲ್ಲ ಆಗಿತ್ತಲ್ಲ, 3ನೇ ದಿವಸ ಏನು ಮಾಡಿದ್ರು, ಸರ್ ನಾಳೆ ಕೆಲವೆಲ್ಲ ಲಾಂಗ್ ಶಾರ್ಟ್, ಗ್ರೂಪ್ ಶಾರ್ಟ್ಸ್ ಎಲ್ಲ ಡ್ಯೂಪ್ ಹಾಕ್ಕೊಂಡು ತೆಗಿತೀವಿ, ಆಮೇಲೆ ಆ ಗರ್ಲ್ಸ್ದು ಶಾರ್ಟ್ಸು ಅವರೆಲ್ಲ ಬರೋದೆಲ್ಲ ಇದೆ, ನೀವು ಒಂದು 11 ಗಂಟೆಗೆ ಬಂದರೂ ಸಾಕು ಸರ್ ಅಂತ ಹೀರೋಗೆ ಹೇಳ್ಬಿಟ್ರು. ಗಣೇಶ್ ಅವ್ರಿಗೆ? ಹಾಂ, ಗಣೇಶ್ಗೆ 11 ಗಂಟೆಗೆ ಬನ್ನಿ ಸಾಕು ಅಂತ. ಸರಿ, ಈ ಹುಡುಗಿರೆಲ್ಲ ಬಂದರು, ಅವ್ರಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ TTನಲ್ಲಿ ವ್ಯವಸ್ಥೆ ಮಾಡಪ್ಪ ಅಂದರು. ನೋಡಿದ್ರೆ TT ಅದೇನೋ ತರಬೇಕು ಸರ್ ನಾನು ಅರ್ಜೆಂಟು ಅಂತ ಹೊರಟೋದ ತಗೊಂಡು. ಸೊ ಒಂದೇ TT ಇರೋದು, ಕಾಸ್ಟ್ಯೂಮ್ TT. ಕ್ಯಾಮ್ರಾ ಎಲ್ಲ ಕ್ವಾಲಿಸಲ್ಲಿ ಬಂದಿದೆ, ಯಾವುದೂ ಗಾಡಿ ಇಲ್ಲ ಅಲ್ಲಿ. ಇರೋದೇ ಇದೊಂದು ಇದು TT ಅಲ್ಲ, ಕ್ಯಾರವಾನ. ರವಿ ಸಾರ್ ಬಂದಿದ್ದರು, ರೆಡಿ ಆಗ್ತಾಯಿದ್ದರು. ಇನ್ನೊಂದು ಗಣೇಶ್ದು ಖಾಲಿ ಇದೆ, ಒಂದು ಕ್ಯಾಬಿನ್. ಅವ್ರು ಹೇಗೂ ಬರೋದು 11 ಗಂಟೆ. ಈ ಹುಡುಗಿಯರು ನಾವು ಕ್ಯಾರವಾನ್ ಕೊಟ್ಟರೆ ಡ್ರೆಸ್ ಚೇಂಜ್ ಮಾಡ್ಕೋತೀವಿ, ಸ್ಟಾಕಿಂಗ್ಸ್ ಎಲ್ಲ ಹಾಕೋಬೇಕು, ಸ್ಕರ್ಟು ಅದು ಇದು ಡ್ರೆಸ್ ಚೇಂಜ್ ಇದೆ, ಅದು ಕೊಡೋಕ್ಕಾಗಲ್ಲಮ್ಮ ಅಂದ್ಕೊಳ್ಳಿ ಇಬ್ಬರು ಹೊರಟೆ ಹೋಗ್ಬಿಟ್ರು. ಇಬ್ಬರು ಹುಡುಗಿರು ಮತ್ತೆ ಹೆಣ್ಮಕ್ಳಿಗೆ ಡ್ರೆಸ್ ಜಾಗ ಇಲ್ಲಿ ಬೇಡ ನಮಗೆ ಅಂತ. ಇನ್ನು ಇವರು ಹೊರಟೋಗ್ಬಿಟ್ರೆ ಶೂಟಿಂಗ್ ಅಪ್ಸೆಟ್ ಆಗ್ಬಿಡುತ್ತಲ್ಲ, ಎಷ್ಟೊಂದು ದುಡ್ಡು ಕಟ್ಕೊಂಡು ಎಲ್ಲ ಕರೆಸಿ ಇಲ್ಲಿಗೆ ಎಡವಟ್ಟಾಗತ್ತಲ್ಲ, ಏನು ಮಾಡೋದಂತೆ. ನೋಡ್ರಮ್ಮ, ಆದಷ್ಟು ಬೇಗ ರೆಡಿಯಾಗಿ ಬರಬೇಕು, ಹೀರೋ ಬಂದ್ಬಿಡ್ತಾರೆ, ಹುಷಾರು, ಬೇಗ ಬನ್ನಿ ಅಂತ. ಅವರಿಗೆ 11 ಗಂಟೆಗೆ ಬರ್ತಾರೆ ಹೀರೋ ಅಂತ ಹೇಳಲಿಲ್ಲ, ಆದಷ್ಟು ಬೇಗ ಟಕಂದು ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿದೆ. ಕಳಿಸ್ಬಿಟ್ಟೆ ಅವ್ರನ್ನ
ಕ್ಯಾರವನ್ ಒಳಗಡೆ ಕಳಿಸ್ಬಿಟ್ಟೆ. ನನ್ನ ಗ್ರಾಚಾರಕ್ಕೆ 9 ಕಾಲಿಗೆ ಬರ್ಬೇಕಾ ಮನುಷ್ಯ, 11ಕ್ಕೆ ಬಾರೆ ಅಂದರೆ ಇದು ಲೇಟು ನಂದು ಅಂತ 11ವರೆಗೆ ಬರ್ತಾರೆ ಎಲ್ಲರೂ. ಇವ್ರಿಗೆ ಅದು ಏನು ಮೂಡ್ ಬಂತೋ 9 ಕಾಲಿಗೆ ಬಂದ್ಬಿಟ್ಟ ಮನುಷ್ಯ. ನೋಡಿದ್ರೆ ಗಾಡೀಲಿ ತುಂಬ ಹುಡುಗಿರು. ಬಂದ್ಕೊಳ್ಳೆ ಇನ್ನೇನು ಕ್ಯಾರವನ್ ಒಳಗಡೆ ಹೋಗೋದ್ರೆ ಸರ್ 1 ನಿಮಿಷ ಸರ್. ಯಾಕಪ್ಪ ಜೂನಿಯರ್ಸು ಜೂನಿಯರ್ಸಾ? ಇಲ್ಲ ಸರ್ ಮಾಡೆಲ್ಸ್ ಗರ್ಲ್ಸು ಅವರು ರೆಡಿ ಆಗ್ತಾ ಇದ್ದಾರೆ. ಫಟ್ ಅಂತ ಕೂಗಾಡಿದ್ರು. ಅಟೋದಿಗಾರ ಬೇಗ ಬರ್ರಮ್ಮ ಅಂತ ಕರೆದು ಹೊರಗಡೆ ಬಂದು ನನ್ನ ಗ್ರಾಚಾರಕ್ಕೆ ಅಷ್ಟೊಳಗೆ ಆಗಲೇ ಗಬ್ಬಿ ಎಬ್ಬಿಸ್ಬಿಟ್ಟಿದ್ದಾರೆ ಅಲ್ಲಿ ಹುಡುಗಿರು ಟಾಯ್ಲೆಟ್ನೆಲ್ಲ. ಅದನ್ನು ನೆಪ ನೋಡೋಯ್ತು. ಹೋಗಿ ನೋಡಿದರೆ ಗಂಗಾಧರ್ ಅಂತ ಕರೆದ್ಬಿಟ್ಟು ಪ್ರೊಡ್ಯೂಸರ್ಗೆ ಏನು ರೀ ಇದು, ಹೆಂಗೆ ರೀ ಯೂಸ್ ಮಾಡೋದು, ನಾನು ಯಾಕೆ ಬಿಟ್ರೆ ಬಾಯಿಗೆ ಬಂದಂಗೆ ಕೂಗಾಡ್ರು ನನ್ನ ಮೇಲೆ. ನನಗೆ ಪಿತ್ತ ನೆತ್ತಿಗೆ ಹತ್ತು ಹಂಗೆ ಕಂಟ್ರೋಲ್ ಮಾಡಿದೆ. ಅವರು ಹಿಂಗೆ ಸಿಗ್ನಲ್ ಕೊಟ್ಟರು ಗಂಗಾಧರ್. ನಾನು ದಬಾಯಿಸ್ಬಿಡ್ಬೋದಾಗಿತ್ತು ಅವ್ರಿಗೆ. ಸರ್ ನಿಮ್ಮದು ಗೋಲ್ಡನ್ ಸ್ಟಾರ್ ಅಂತ ಬೋರ್ಡ್ ಹಾಕೊಂಬರ್ತಿರಲ್ಲ, ಪರ್ಸನಲ್ ಇದೆಯಲ್ಲ, ಆ ಪರ್ಸನಲ್ ಗಾಡಿನ ಬೇರೆ ಹೊಸದಲ್ಲ, ಸುಮ್ಮನೆ ಹಿಂಗೆ ಚೆನ್ನಾಗಿದೆಯಲ್ಲಪ್ಪ ಅಂತ ಹಿಂಗೆ ತಟ್ಟಿದ್ರು ಕೂಡ ನೀವು ಯಾಕಾದ್ರೆ ಮುಂಟಿದೆ ಅಂತ ನೀವು ಕಪಾಳ ಕೊಡಿದ್ರೆ ಹೊಡ್ಸ್ಕೊತೀನಿ ನಾನು. ಇದು ಕಂಪ್ನಿದಿದು, ಕಂಪ್ನಿಗೆ ಲಾಸ್ ಆಗುತ್ತೆ, ಅವರೆಲ್ಲ ವಾಪಸ್ ಹೊರಟೋದ್ರೆ ರೆಡಿ ಆಗಿದ್ರೆ ಕಷ್ಟ ಆಗತ್ತೆ ಅಂಥೇಳಿ ಹಾಕ್ಸಿದೀನಿ ಸರ್. ನೀವು ಅವರು ಪ್ರೊಡ್ಯೂಸರ್ ಕಡೆಯವರಾಗಿ ಯೋಚನೆ ಮಾಡ್ಬೇಕು. ನೀವು ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಬೈಬೇಡಿ ಅಂತ ಫುಲ್ ರಿವರ್ಸ್ ಆಗ್ಬೋಣ ಅಂದ್ಕೊಂಡೆ. ಎಷ್ಟೇ ಆಗಲಿ ಅವ್ನು ಹೀರೋ ಗಂಗಾಧರ್, ಅವನಿರ್ಬೇಕಾ ನಾನಿರ್ಬೇಕಾ ಅಂತ ಕೇಳಿಬಿಟ್ರೆ, ಅಯ್ಯೋ ಹೀರೋ ನೀವೇ ಸರ್, ನೀವಿರ್ಬೇಕು ಸರ್, ಅವನು ಯಾರು ಸರ್ ಲೆಕ್ಕ, ಹೋಗ ಗೆಟ್ ಔಟ್, ನನ್ನ ಮಗನೇ ಇನ್ನೊಬ್ಬ ಮ್ಯಾನೇಜರ್ ಇಟ್ಕೊತೀನಿ ಅಂತ ಕಳಿಸ್ತಾರೆ ನನ್ನ ಹೊಟ್ಟೆಪಾಡು ಏನು, ನನ್ನ ಮನೆ ಗತಿ ಏನು, ಬೈದ್ರೆ ತಾನೇ ಆಯ್ತು, ಈ ಕಡೆ ಕೇಳಿ ಈ ಕಡೆ ಬಿಟ್ಬೋಣ. ಈ ಮ್ಯಾನೇಜರ್ ಹಣೆ ಬರ್ನೇ ಹಂಗೆ, ಒಳ್ಳೇದು ಮಾಡ್ರೂ ಹೋಗಳಲ್ಲ, ಕೆಟ್ಟದ್ದು ಮಾಡ್ರೂ ಹೋಗಳಲ್ಲ ಅಂಥೇಳಿ ಸಮಾಧಾನ ಪಟ್ಕೊಂಡು ಕೆಲಸ ಮುಗಿಸ್ಕೊಟ್ಟೆ. ಅದೇ ಶಂಕರ್ನಾಗ್ ಕಾಲದಲ್ಲಾಗಿದ್ರೆ ಶಂಕರ್ನಾಗ ಅದು ಹೇಳಂಗೆ ಇಲ್ಲ. ಇದಾರನಪ್ಪ, ಸರಿ ಮಾಡ್ಕೊಳ್ಳಿ ನನಗೆಲ್ಲ ಕೊಟ್ರಪ್ಪ ಡ್ರೆಸ್ಸು ಅಂತ ಅಲ್ಲೇ ಹಾಕ್ಕೊಂಡು ಚೆಕ್ ಅಂತ ಶಾರ್ಟ್ ನಡೀರಪ್ಪ ಅಂತ ಶಾರ್ಟಿಗೆ ಹೊರಟೋಗಿರೋರು ಅವರು. ನನ್ನ ಕ್ಯಾರವನ್ ಯಾಕೆ ಬಿಟ್ಕೊಟ್ಟೆ ನೀವು ಅಂತ ಕೇಳ್ತಾನೆ ಇರಲಿಲ್ಲ ಅವರು. ಮಂಜಯ್ಯ ಅಲ್ಲ, ಯಾವನ ತಿಮ್ಮಯ್ಯ ಮಾಡಿರಲಿ ಅವನಿಗೆ ಬೈಯೋಕ್ಕೆ ಹೋಗ್ತಿರ್ಲಿಲ್ಲ, ಅಥವಾ ನನ್ನ ಕ್ಯಾರವನ್ ಯಾಕೆ ಯೂಸ್ ಮಾಡಿದ್ರಿ ಅಂತ ಕೇಳ್ತಾ ಇರಲಿಲ್ಲ ಅವರು. ನಾನು ಬೇಡ ಅಂತ ಹೇಳಿದ್ನಲ್ರ, ಯಾಕ್ರೋ ಇದನ್ನೆಲ್ಲ ತರಿಸಿದಿರಾ ಅಂದಿರೋರು. ಅಂಥ ವ್ಯಕ್ತಿತ್ವ ಅವ್ರದ್ದು ಬಿಡಿ, ಅವ್ರನ್ನ ಕಂಪೇರೇ ಮಾಡೋಂಗಿಲ್ಲ. ಹಿ ಈಸ್ ಎವರ್ ಗ್ರೀನ್ ಅಂಡ್ ಇಸ್ ದ ಓನ್ಲಿ ಹೀರೋ ಇನ್ ಕರ್ನಾಟಕ. ಮೇರುಗಿರಿಯಾಣೆ ನೀಲಿ ಕಡಲಾಣೆ ನೀನು ವಧುವಾದೆ ನನಗೆ. ನೋಡಿ, ಮ್ಯಾನೇಜರ್ ಅನ್ನೋರು ಬಹಳ ಮುಖ್ಯ ಒಂದು ಸಿನಿಮಾಗೆ. ಹೌದು, ಖಂಡಿತ ಅಲ್ವಾ ಸರ್? ಯಾಕೆಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಅಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಇಬ್ರು 2 ಪಿಲ್ಲರ್ಗಳಿದ್ದಾಗೆ. ಹೌದಾ? ಅಸೋಸಿಯೇಟ್ ಡೈರೆಕ್ಟರ್ ಕೂಡ? ಹೌದು. ಯಾಕೆ ಅಂತಂದರೆ ಯಾವ ಪಾತ್ರನ ಯಾರ ಹತ್ರ ಮಾಡಿಸ್ಬೇಕು, ಏನು ಯಾರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಡೈರೆಕ್ಟ್ರು ಡಿಸೈಡ್ ಮಾಡ್ಬೋದು. ಬಟ್ ಇವ್ರ ಹತ್ರನೂ ಸ್ವಲ್ಪ ವಿಷಯ ಇತ್ತು ಅಂದರೆ ಅಸೋಸಿಯೇಟ್ ಹತ್ರ ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ, ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆದಮೇಲಂತೂ ಕೆಲವರು ಡೇಟ್ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಶೂಟಿಂಗ್ ಚಾರ್ಟ್ ಹಾಕಬೇಕು, ಆವಾಗ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಸುಮ್ಮನೆ ಡೇಟ್ ಹಾಕ್ಬಿಟ್ರೆ ನಿಮಗೆ ಸೆಕೆಂಡ್ ಸಂಡೇ ಬಂದ್ಬಿಡುತ್ತೆ ಮಧ್ಯದಲ್ಲಿ, ಅಥವಾ ಯಾವುದೋ ಗೌರ್ಮೆಂಟ್ ಹಾಲಿಡೇ ಬಂದ್ಬಿಡುತ್ತೆ. ಅವಾಗ ಡಬಲ್ ಬಾಟಾಗಳು ಕೊಡಬೇಕು. ಪ್ರೊಡ್ಯೂಸರ್ ಯಾಕ್ರಿ ಕೊಡಬೇಕು, ಇವತ್ತು ಯಾಕ್ರಿ ಫಿಕ್ಸ್ ಮಾಡಿರಿ ಅಂತಾರೆ. ಅದು ಅವ್ರಿಗೆ ಗೊತ್ತಿರಲ್ಲ. ಈ ಥರ ಎಲ್ಲ ಆಗುತ್ತೆ. ಇದೇ ಅಸೋಸಿಯೇಟ್ ಇದ್ದರೆ ಏನಾಗುತ್ತೆ, ಫಸ್ಟು ಕ್ಯಾಲೆಂಡರ್ ಹಿಡ್ಕೊಂಡು ಯಾವ್ಯಾವುದು ಕರೆಕ್ಟ್ ಡೇಟ್ಸು ವಿತೌಟ್ ಹಾಲಿಡೇಸ್ ಯಾವುದಿದೆ, ಈ ಆರ್ಟಿಸ್ಟ್ ಡೇಟ್ ಇಷ್ಟು ಕೊಟ್ಟಿದ್ದಾರೆ, ಇವ್ರನ್ನ ಹೇಗೆ ಯೂಸ್ ಮಾಡಬೇಕು, ಎಲ್ಲೆಲ್ಲಿ ಹಾಕಬೇಕು, ಇದಕ್ಕೆ ತಕ್ಕಂಗೆ ಲೊಕೇಶನ್ ಎಲ್ಲಿ ಬೇಕು, ಫಾರೆಸ್ಟ್ ಬೇಕೋ, ಮನೆ ಬೇಕೋ, ರಿಚ್ ಬೇಕೋ, ಮಿಡ್ಲ್ ಕ್ಲಾಸ್ ಹೌಸ್ ಬೇಕೋ, ಅಥವಾ ದೊಡ್ಡ ಪಾಶ್ ಬಂಗ್ಲೋ ಬೇಕೋ, ಅದು ಎಲ್ಲಿದ್ದರೂ ಒಳ್ಳೆಯದು, ಯಾವಾಗಿದ್ದರೂ ಒಳ್ಳೆಯದು ಅಂತ ಪ್ಲ್ಯಾನ್ ಮಾಡಿ ಈ ಡೇಟು ಅವ್ರಿಗೆ ಹೇಳ್ಬಿಡಿ, ಈ ಡೇಟಿಗೆ ನೀವು ಇಂಥ ಜಾಗದಲ್ಲಿ ಪರ್ಮಿಷನ್ ತೊಗೊಳ್ಳಿ ಅಂತೆಲ್ಲ ಹೇಳೋಕ್ಕೆ ಅಸೋಸಿಯೇಟ್ ಸ್ಟ್ರಾಂಗ್ ಆಗಿರಬೇಕು. ಅದನ್ನು ಕಾರ್ಯಗತ ಮಾಡೋಕ್ಕೆ ಸರ್ ನೀವು ಹೇಳೋ ಜಾಗ ಏನಿದೆ ಅದು ಪರ್ಟಿಕ್ಯುಲರ್ಗೆ ಅವರೇ ಯಾವುದೋ ಒಂದು ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ, ಆ ಜಾಗದಲ್ಲಿ ಜನ್ರೇಟರ್ ನಿಲ್ಲಿಸೋಕ್ಕಾಗಲ್ಲ, ವೆಹಿಕಲ್ಸ್ ಬರೋಕ್ಕಾಗಲ್ಲ, ಇಷ್ಟೆಲ್ಲ ಸಮಸ್ಯೆ ಇದೆ, ಪ್ಲಸ್ ಪಕ್ಕದಲ್ಲಿ ಸ್ಲಮ್ ಇದೆ, ಅಲ್ಲಿ ಗಲಾಟೆಗಳು ಜಾಸ್ತಿ, ಈ ಥರ ಜನ ಜಾಸ್ತಿ, ಕುಡುಕರು ಜಾಸ್ತಿ, ಸಮಸ್ಯೆಗಳಾಗತ್ತೆ, ಇಷ್ಟು ದೊಡ್ಡ ಆರ್ಟಿಸ್ಟ್ ಇಟ್ಕೊಳ್ಳೋದು ಮಾಡೋಕ್ಕೆ ಕಷ್ಟ ಸರ್ ಅಂತ ಹೇಳೋದಾಗಲಿ, ಅಥವಾ ಆ ಒಂದು ಅಪ್ರೋಚ್ ರೋಡ್ ಹೇಗಿದೆ ಅದನ್ನು ತಿಳ್ಕೊಳ್ಳೋಕ್ಕಾಗಲಿ, ಅಲ್ಲಿ ಪರ್ಮಿಷನ್ ಯಾವ ಲೆವೆಲ್ಲಿಗೆ ಸಿಗುತ್ತೆ, ಎಷ್ಟು ಸುಲಭವಾಗಿ ಸಿಗುತ್ತೆ, ಎಷ್ಟು ಕಷ್ಟದಲ್ಲಿ ಸಿಗತ್ತೆ, ಅಲ್ಲಿ ಎಲ್ಲ ವೆಹಿಕಲ್ಸ್ನು ಪಾರ್ಕ್ ಮಾಡಿ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಅನುಕೂಲ ಇದೆಯಾ, ಹತ್ತಿರದಲ್ಲಿ ಈಸಿಯಾಗಿ ಸಿಗುವಂಥ ಐಟಮ್ಸ್ ಎಲ್ಲ ಸಿಗುವಂಥ ಜಾಗ ಇದೆಯಾ, ಇಲ್ಲ ಮೊದಲೇ ನಾವು ಪ್ಲ್ಯಾನ್ ಮಾಡಿ ಎಲ್ಲದನ್ನೂ ತೊಗೊಂಡು ಹೋಗ್ಬೇಕಾ ಸ್ಪಾಟಿಗೆ ಅಂತ ಅಷ್ಟನ್ನು ಅಸೋಸಿಯೇಟ್ ಜೊತೆಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಮ್ಯಾನೇಜರ್ ಕೆಲಸ. ಕಣ್ಣು ಮುಚ್ಕೊಂಡು ಆಯ್ತು ಸರ್ ನೀವೇನು ಹೇಳ್ತೀರಾ, ಎಸ್ ಏನ್ರಿ ಹಿಮಾಲಯ ಪರ್ವತ ಬೇಕಲ್ರಿ, ಹ್ಞೂ ತರಿಸ್ಬಿಡ್ತೀನಿ ಸರ್ ಅಂದರೆ ಆಗಲ್ಲ.
ಅದಕ್ಕೆ ತಕ್ಕಂಗೆ ಬೇಕು. ಅದಕ್ಕೆ ಒಂದು ರಾಜ್ಕುಮಾರ್ ಸಂತೋಷಿ ದೊಡ್ಡ ಡೈರೆಕ್ಟರ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವರು ಕಾಶ್ಮೀರದಲ್ಲಿ ಈ ತರ ಒಂದು ಎಲ್ಲ ಸುತ್ತ ಮರಗಳಿರೋ ಜಾಗದಲ್ಲಿ ನನಗೆ ಹಿಂದ್ಗಡೆ ವೈಟ್ ಸ್ನೋ ಇದೆ, ಫ್ರಂಟಲ್ಲಿ ನನಗೆ ಆ ಮರಗಳಿಗೆಲ್ಲ ಗೋಲ್ಡ್ ಪೇಂಟ್ ಆಗಬೇಕಪ್ಪ ಅಂತ ಹೇಳಿರಂತೆ. ಅವಾಗ ಆರ್ಟ್ ಡೈರೆಕ್ಟರ್ ಹೇಳಿದ್ನಂತೆ, ಸರ್ 1 ಕೋಟಿ ರೂಪಾಯಿ ಆಗತ್ತೆ ಸರ್. ಹಾಂ, 1 ಕೋಟಿ ರೂಪಾಯ? ಏನಪ್ಪ ಹಿಂಗೆ ಹೇಳ್ತಾ ಇದೀಯಾ ನೀನು? ಹ್ಞೂ ಸರ್, ಇಡೀ ಮರಕ್ಕೆ ಗೋಲ್ಡ್ ಪೇಂಟ್ ಆಗಬೇಕು ಅಂದರೆ ಇಲ್ಲಿಂದ ಹೆಲಿಕಾಪ್ಟರ್ ತೊಗೊಂಡೋಗ್ಬೇಕು ನಾನು 2. ಆ ಹೆಲಿಕಾಪ್ಟರ್ನ ಇಟ್ಕೊಂಡು ಪೇಂಟ್ ಮಾಡ್ಬೇಕು ಕರೆಕ್ಟಾಗಿ, ಅವಾಗ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕೆ 1 ಕೋಟಿ ಕೊಟ್ಟರೆ ಮಾಡ್ಕೊಡ್ತೀನಿ ಸರ್. ಅಯ್ಯೇ ಬೇಡಪ್ಪ ಬಿಡು, ಕ್ಯಾನ್ಸಲ್, ಅದು ಐಡಿಯಾನೇ ಚೇಂಜು. ಹಾಗೆ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಹಂಗೆ ಬೇಕು ಹಿಂಗೆ ಬೇಕು, ನನಗೆ 20 ಗಾಡಿಗಳೇ ಬೇಕು, ಒಂದೇ ಥರ ಇರಬೇಕು, ಹಿಂಗೆ ಚೇಂಜ್ ಮಾಡಬೇಕು, ನಾನು ಹೇಳ್ದಂಗೆ ಒಂದಕ್ಕೊಂದು ಗುದ್ದುಕೊಂಡು ಪಜಿತಿಗಳಾಗ್ತವೆ. ಆ ಥರ ಏನು ಬೇಕಾದ್ರೂ ಇಲ್ಲ ಅಂತ ಹೇಳೋದು ಬೇಡ, ಪ್ರಾಕ್ಟಿಕಲಿ ಎಷ್ಟು ಸಾಧ್ಯ ಇದೆ, ಯಾವ ಥರ ಮಾಡಿದ್ರೆ ಮಾತ್ರ ಇದನ್ನು ಅವರಿಗೆ ಫೀಡ್ ಮಾಡ್ಬೋದು, ಫುಲ್ಫಿಲ್ ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ತೀರಾ ನಿಮಗೆ ಎಲ್ಲೋ ಅಬ್ರಾಡ್ ಹೋಗಿರ್ತೀರ, ಸಾಂಗು ಪ್ಲಸ್ ಅಲ್ಲೊಂದು ಗೆಸ್ಟ್ ಹೌಸ್ ಇರುತ್ತೆ, ಸಾಂಗ್ ಮಾಡೋದೇ ಲೇಟಾಗಿ ಹೋಗುತ್ತೆ, ಗೆಸ್ಟ್ ಹೌಸ್ ಮಾಡೋಕ್ಕಾಗಲ್ಲ, ಅದನ್ನು ಫಾರಿನ್ ಅಂತಲೇ ತೋರಿಸ್ಬೇಕು. ಆವಾಗ ನಾವೇನು ಮಾಡಬೇಕಾಗತ್ತೆ, ಚೀಟ್ ಮಾಡಿ ಯಾವುದೋ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಫಾರಿನ್ ಲೊಕೇಶನ್ ಇದು ಅನ್ನೋ ಥರ ಮಾಡಿದ್ರೆ ಜನ ಒಪ್ತಾರೆ. ಅದರದ್ದೊಂದು ಶಾಟ್ ಹಾಕ್ಬಿಟ್ಟು ಟಕ್ಕಂತ ಒಳಗಡೆಗೆ ಹೋದರೆ ಮನೆ ಒಳಗಡೆ, ಓ ಫಾರಿನ್ನಲ್ಲಿ ಇವನು ಒಳಗಡೆ ಹೋದ್ನಪ್ಪ, ಓ ಯಾರೋ ಇದು ಲೀಲಾ ಪ್ಯಾಲೇಸಲ್ಲಿ ಮಾಡಿದ್ದಾರೆ, ಇದ್ರಲ್ಲಿ ಮಾಡಿದ್ದಾರೆ, ವಿಂಡ್ಸರ್ ಮ್ಯಾನ್ ಮಾಡಿದ್ದಾರೆ ಅಂತ ಯಾರೋ ಸಡನ್ನಾಗಿ ಕಂಡು ಹಿಡಿಯಲ್ಲ. ಅದು ತುಂಬ ಗೊತ್ತಿರೋಂಥವ್ರು ಮಾತ್ರ ಫೈಂಡ್ ಔಟ್ ಮಾಡ್ತಾರೆ, ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ಸೊ ಆ ಥರ ಎಲ್ಲೆಲ್ಲಿ ಚೀಟ್ ಮಾಡ್ಬೋದು ಅಲ್ಲಿ ಚೀಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಅವ್ರು ಏನು ಹೇಳಿದ್ರು, ಹ್ಞೂ ಸರ್ ಮಾಡಿಕೊಡ್ತೀನಿ ಸರ್, ತಂದು ಕೊಡ್ತೀನಿ ಸರ್ ಅಂತ ಹೇಳಿದ್ರಲ್ಲ ಅರ್ಥ ಇಲ್ಲ. ಮ್ಯಾನೇಜರ್ ಆದವನಿಗೆ ಎಲ್ಲ ರೀತಿಯ ಐಡಿಯಾಗಳು ಇರಬೇಕು. ಓ ಇಲ್ಲಿ ಇವರು ದೊಡ್ಡ ಸ್ಟಾರು, ಇವರು ಫ್ಯಾನ್ಸ್ ಜಾಸ್ತಿ ಇವರಿಗೆ, ಇಲ್ಲಿ ಹೋದಾಗ ನಾವು ಪೊಲೀಸ್ ಬಂದೋಬಸ್ತ್ ತಗೊಳ್ಳೇಬೇಕು, ಅವ್ರಿಗೆ ಇಲ್ಲಿ ಕ್ಯಾರವಾನ್ ಹೋಗಲೇಬೇಕು, ಅದಕ್ಕೆ ಜಾಗ ಇದೆಯಾ, ಈ ಫಾರೆಸ್ಟ್ ಒಳಗಡೆ ಗಾಡಿಗಳು ಹೋಗುತ್ತಾ, ಈ ಫಾರೆಸ್ಟ್ ಪರ್ಮಿಷನ್ ಸಿಗತ್ತಾ, ಇಲ್ಲಿ ಏನಾರ ಹುಲಿ ಸಂರಕ್ಷಣಾ ಕೇಂದ್ರ ಅದು ಇದು ಆ ಥರ ಇದ್ರೆ ಕೆಲವರು ಅಲ್ಲಿ ಕೊಡಲ್ಲ, ಟೈಗರ್ ರಿಸರ್ವ್. ಹಾಂ, ಎಲ್ಲಿ ಬೇಕಾದ್ರೂ ಮಾಡ್ತೀವಿ ಸರ್, ನಿಮ್ಗೆ ಏನು ಸರ್ ಬೇಕು ನಿಮಗೆ ಅಂದ್ಬಿಡ್ತಾರೆ ಕೆಲವರು. ನೀವು ಏನು ಕೇಳಿ, ಎಸ್ ಸರ್ ನಾನು ಮಾಡ್ತೀನಿ ಸರ್, ಅದು ಪ್ರಯೋಜನ ಇಲ್ಲ. ನಾನು ಯಾವತ್ತೂ ಹಂಗೆ ಹೇಳೇ ಇಲ್ಲ. ಅದಾ ಸ್ವಲ್ಪ ಟೈಮ್ ಕೊಡಿ ಸರ್, ನಾಳೆ ಒಳಗೆ ಹೇಳ್ತೀನಿ ಅಂಥೇಳಿ ಅದರ ಬಗ್ಗೆ ತಿಳ್ಕೊಂಡು, ಓ ಅಲ್ಲಿ ಮಾಡ್ಬೋದಪ್ಪ, ಪರ್ಮಿಷನು ಸಿಗುತ್ತೆ, ಏನೂ ಸಮಸ್ಯೆ ಇಲ್ಲ ಅಂತಾದಾಗ ಮಾತ್ರ ನಾನು ಒಪ್ಕೊಳ್ಳೋದು. ಅದು ಬಿಟ್ಟು ಏನೇ ಕೇಳಿದ್ರು, ಅಯ್ಯೋ ನಿಮಗೆ ಯಾಕೆ ಸರ್ ಹಿಂಗೆ ಅನ್ನೋದು ಚುಟುಕಿ ಹೊಡೆಯಲ್ಲಿ ತಂದು ಕೊಟ್ಬಿಡ್ತೀನಿ ಸರ್, ಈ ಥರ ಪೋಸ್ ಕೊಡೋರೆಲ್ಲ ಇದ್ದಾರೆ. ಅದು ಮ್ಯಾನೇಜ್ಮೆಂಟ್ ಅಲ್ಲ. ಮ್ಯಾನೇಜರ್ ಆದವನಿಗೆ ಪ್ರತಿಯೊಂದರ ಬಗ್ಗೆ ಲೊಕೇಶನ್ ವೈಸ್, ಟ್ರಾನ್ಸ್ಪೋರ್ಟೇಷನ್ ವೈಸ್ ಅಲ್ಲಿ ನಿಲ್ಲಿಸೋದ್ರ ಬಗ್ಗೆ ಆದಿಯಾಗಿ ಅಲ್ಲಿ ಎಷ್ಟರ ಮಟ್ಟಿಗೆ ನಾವು ಶೂಟಿಂಗ್ ಮಾಡ್ಬೋದು ಕರೆಕ್ಟಾಗಿ ಅಂತ ಎಲ್ಲ ಪ್ಲ್ಯಾನಿಂಗ್ ಇದ್ರೆ ಮಾತ್ರ ನಾವು ಕರೆಕ್ಟಾಗಿ ವರ್ಕೌಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಇಡೀ ಊರಲ್ಲಿ ದೊಡ್ಡ ಕುಟುಂಬ ಅಂತಿರೋದು ನಿಮ್ಮಿಬ್ಬರದೇ. ಮಲ್ಲಿಕಾರ್ಜುನ ಏನವರು ನೋಡಿದ್ರೆ ಇಡೀ ಊರಿನ ಜನನೇ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಅಂದ್ರೆ ಬಹಳ ಮುಖ್ಯವಾದ ವ್ಯಕ್ತಿ ಸಿನಿಮಾಗೆ, ಕೇಂದ್ರ ಬಿಂದು. ಅವನು ಮನ್ಸು ಮಾಡ್ರೆ ಲಕ್ಷಾಂತರ ರೂಪಾಯಿ ಉಳಿಸ್ಬೋದು, ಇಲ್ಲ ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡ್ಬೋದು. ಸ್ವಲ್ಪ ಏನ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹೊರಟೋಗುತ್ತೆ. ಅವ್ರು ಅನ್ಕೊಂಡಿದ್ದು ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ಯಾರ ಮೇಲೂ ಹಾಕ್ಬಿಡ್ಬೋದು. ಸರ್ ನಾನು ಹೇಳಿದ್ದೆ ಸರ್ ಅವ್ನು ಮಾಡಲಿಲ್ಲ, ನಾನು ಹೇಳಿದ್ದೆ ಸರ್ ಇದಾಗಲಿಲ್ಲ, ಅಯ್ಯೋ ನಾನು ಅಂದ್ಕೊಂಡೇ ಇರಲಿಲ್ಲ ಸರ್ ಹಿಂಗೆ ಆಗೋಯ್ತು ಸರ್ ಅಂತ ಸುಲಭವಾಗಿ ಜಾರ್ಕೊಂಬಿಡ್ಬೋದು. ಅದಲ್ಲ, ನಾನು ನಿಮಗೆ ಹಿಂದಿನ ಎಪಿಸೋಡಲ್ಲೇ ಹೇಳಿದ್ದೀನಿ, ನಿತಿನ್ ಮನಮೋಹನ್ ಮೈಸೂರಿಗೆ ಬಂದಾಗ 30 ದಿವಸ ಟಾರ್ಗೆಟ್ ಇಟ್ಕೊಂಡ್ಬಂದರು, 28 ದಿವಸ ಮುಗಿಸ್ ಕಳಿಸ್ದೆ ಅಂತ. ಅದು ಹೇಗೆ ಸಾಧ್ಯ ಆಯಿತು? ಆ ಒಂದು ಪ್ಲ್ಯಾನಿಂಗು, ಆ ಡಿಸಿಪ್ಲಿನ್ನು, ಆ ಒಂದು ಫಾಲೋ ಅಪ್ಸು, ಅದರಿಂದ ಸಾಧ್ಯ ಆಯಿತು. ಬೇಕಾಪಟ್ಟಿ ಡೇ ಮಾಡಿದರೆ ನಾನು 30 ದಿವಸಕ್ಕೆ 33 ನಿಮಿಷ 90 ಗಂಟೆ ಮಲಗಿದರೆ ಹೆಚ್ಚು. 2.5 to 3 hours, 3 hours to 3.5 hours ರೆಸ್ಟ್ ಎವ್ರಿ ಡೇ. ಇದನ್ನು ಹೇಳ್ತಾ ಇರುವಾಗ ನನಗೆ ಇನ್ನೂ ನೆನಪು ಬರುತ್ತೆ. ಒಂದು ಮಿಲ್ಗೆ ಮಂಜಿಲ್ ಮುಜೆ ಅಂತ ಒಂದು ಹಿಂದಿ ಸಿನಿಮಾ, ಅದು ಒಂದು ಖಾನ್ದಾನ್ ಅಂತ ಹೇಳಿ ಒಂದು ಸೀರಿಯಲ್ ಬರ್ತಾ ಇತ್ತು, ಬಹಳ ಫೇಮಸ್ ಹಿಂದೆ. ಆ ಖಾನ್ದಾನ್ ಪ್ರೊಡಕ್ಷನ್ ಅವ್ರದ್ದೇ ಇದು. ಅದನ್ನು ಬೆಂಗಳೂರಿನಲ್ಲೇ ಮಾಡಿದ್ರು ಅವರು, 13 ಎಪಿಸೋಡ್ ಮಾಡಿದ್ರು. ಅವಾಗ ನನಗೆ ಇನ್ನೂ ಮದುವೆ ಆದ ಹೊಸ್ತು. ಸುಧಾ ಬೆಳವಾಡಿಯವರ ಹಸ್ಬೆಂಡ್ ಸತ್ಯ, ಆ ಸತ್ಯ ಓಡೆಸಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಾಗ ನನಗೆ ಅಲ್ಲಿ ಕೆಲಸ ಕೊಟ್ಟರು, ಮಾಡಪ್ಪ ನೀನು ಅಂತ. ಅವ್ರದ್ರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅಶೋಕ ಹೋಟ್ಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಪಾರ್ಟಿ ಅದು ಬಾಬಾ ಅಜ್ಮಿ ಅಂತ, ಶಬಾನ್ ಅಜ್ಮಿ ಬ್ರದರ್, ಬಾಬಾ ಅಜ್ಮಿ ಕ್ಯಾಮ್ರಾಮ್ಯಾನ್, ಏನು
ಲ್ಯಾವಿಶ್ ಆಗಿ 2 ಜನ್ರೇಟ್ರು, ಆ ಲೈಟ್ಸ್ಗಳು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಒಂದು 100 ಜನ ಜೂನಿಯರ್ಸ್ ಬೇಕು ಅಂದರು, ಕಪಲ್ಸ್ ಥರ. ಆವಾಗ ಬರೀ 500ರಿಂದ 750 ರೂಪಾಯಿ ಇತ್ತು MG ರೋಡು ಗರ್ಲ್ಸ್ ಆ್ಯಂಡ್ ಬಾಯ್ಸಿಗೆ ಪರ್ ಡೇ. ಏನದು MG ರೋಡ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಅಂದರೆ ಅಲ್ಲಿ ಕೆಲವು ಸ್ವಲ್ಪ A ಗ್ರೇಡ್ ನೋಡಿದ್ದಾರೆ, ಅಂದರೆ ಹೈಫೈ ಆಗಿರೋರು, ಡೀಸೆಂಟ್ ಆಗಿರೋರು ಆ ಏರಿಯಾದಲ್ಲಿ ಸಿಗ್ತಾರೆ ಅವರಿಗೆ. ಅಂದರೆ ಜೂನಿಯರ್ ಆರ್ಟಿಸ್ಟ್ಗಳು ಅವ್ರು A ಗ್ರೇಡ್ ಅಂತ. A ಗ್ರೇಡ್ ಇವರೆಲ್ಲ ಬರ್ತಾರೆ ನಮ್ಮೂರವರು. ಇವರೆಲ್ಲ ಕರ್ಕೊಂಬರೋದು ಆವಾಗ 250-300 ರೂಪಾಯಿ ಇತ್ತು. ಅವರು 750-1000 ಆ ಥರ ಇತ್ತು. ಸ್ವಲ್ಪ ಹೈಫೈ ಆಗಿ ಬರೋರು, ಹೈಫೈ ಆಗಿರೋರು, ಸೂಟ್ ಗೀಟ್ ಹಾಕೊಂಡಿರೋರು, ಆಮೇಲೆ ಕಾಲೇಜ್ ಹುಡುಗರು, ಆಮೇಲೆ ಹಾಸ್ಟೆಲ್ನಲ್ಲಿರೋ ಹುಡುಗಿರುಗಳು, ಚಕ್ಕರ್ ಹೊಡೆದು ಬಂದ್ಬಿಡೋರು, ಗ್ಲಾಮರಸ್ ಆಗಿರೋರು, ಅವರಿಗೆಲ್ಲ A ಗ್ರೇಡ್ ಅನ್ನೋದು. ಸೊ ಅವ್ರನ್ನ ಮಿನಿಮಮ್ ಒಂದು 50 ಜನ ಹಾಕಬೇಕಾಗತ್ತೆ ಸರ್, 50,000 ರೂಪೀಸ್ ಆಗುತ್ತೆ. ಅಷ್ಟೆಲ್ಲ ಕಷ್ಟ ಆಗುತ್ತೆ, ಬೇಡ, ಒಂದು 10 ಜನಕ್ಕೆ ಹೇಳಿ ಸಾಕು, ಬಾಕಿಯಲ್ಲಿ ನಮ್ಮ ಆಫೀಸ್ನವ್ರಿಗೆ ಹೇಳ್ಬಿಡ್ತೀನಿ. ಏನು ನಮ್ಮವ್ರಿಗೂ ಪಾರ್ಟಿನಲ್ಲಿ ಒರಿಜಿನಲ್ ಡ್ರಿಂಕ್ಸೇ ಕೊಟ್ಬಿಟ್ರೆ ಆಯಿತು ಅಂದರು. ಸರ್ ಸಿನಿಮಾ ಇದು, ಯೋಚನೆ ಮಾಡಿ, ನಾಳೆ ಹೆಚ್ಚು ಕಮ್ಮಿ ಆದರೆ ಕಷ್ಟ. ಆಲ್ಮೋಸ್ಟ್ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಗಿನ ಜಾವದ ತನಕ ಶೂಟಿಂಗ್ ಇರುತ್ತೆ. ಲಕ್ಷಾಂತರ ರೂಪಾಯಿ 5 ಸ್ಟಾರ್ ಹೋಟ್ಲಿಗೆ ಕೊಡ್ತಾಯಿದ್ದಾರೆ, ಅಶೋಕ್ ಹೋಟ್ಲಿಗೆ ಅಂತ ಹೇಳಿದೆ. ನನ್ನ ಮಾತು ಭಾಳ ಕೇವಲವಾಗಿ ತಗೊಂಬಿಟ್ರು. ಅಲ್ಲಿ ಹೋದರು, ಲೈಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಅವರು ಹಿಂದಿ ಪಿಕ್ಚರ್ ಮಾಡೋರಲ್ವೇ, ಇದು ಹಿಂದಿ ಸೀರಿಯಲ್ಲೇ ಇದು. ಸೊ ಏನು ಲೈಟಿಂಗ್ ಎಲ್ಲ ಮಾಡೋದ್ರೊಳಗೆ 8 ಗಂಟೆ 8:15 ಆಗೋಯ್ತು. ಬೆಳಗ್ಗೆ ಅಲ್ಲ, ರಾತ್ರಿ ಶುರು ಮಾಡಿದ್ದು 6 ಗಂಟೆ ಪಾರ್ಟಿ. ಸರಿ, ಕೆಲವು ಶಾರ್ಟ್ಸ್ ಎಲ್ಲ ತಗೊಂಡ್ರು. ಆಮೇಲೆ ಸುಮ್ಮನೆ ಸ್ಯಾಂಪಲ್ ಹಾಕಿಡ್ರಪ್ಪ ಒಂಚೂರು ಅಂದರೆ ನಾನು ಹೇಳಿದೆ, ಬಿಗಿನಿಂಗಲ್ಲಿ ನೀವು ಆದಷ್ಟು ಟೊರಿನ ಫಾಂಟಾನೇ ಕೊಡಿ, ಒರಿಜಿನಲ್ ಓಪನ್ ಮಾಡಬೇಡಿ ಎಂದೆ. ಅದನ್ನು ಕೇಳಲಿಲ್ಲ ನನ್ನ ಮಾತು. ಒರಿಜಿನಲ್ಲೇ ಓಪನ್ ಮಾಡಿ ಇಟ್ಟರು. ಒಬ್ಬೊಬ್ಬರೇ ಫೋಟೋಗಳಕ್ಕೆ ಶುರು ಮಾಡಿದ್ರು. 11 ಗಂಟೆ 11:15 ಆಗೋದ್ರೊಳಗೆ ಎಲ್ಲ ಒಂದು ಲೆವೆಲ್ಲಿಗೆ ಕ್ಯಾ ಕಲ್ಕ ಆಫೀಸ್ ಆಯ್ನಾ ಕ್ಯಾ ಕರೆಂಗೆ ಅಂತ ಶುರು. ಒಬ್ಬೊಬ್ಬರಿಗೆ ಒರಿಜಿನಲ್ ಆಫೀಸ್ನವರು. ಕೆಲವರು ಇಲ್ಲ, ಒಪ್ಕೊಂಬಂದ್ಬಿಡಿದೀವಲ್ಲಪ್ಪ, ಇರಬೇಕಪ್ಪ ಅಂತ. ಇನ್ನು ಮಾಸ್ ಶಾಟ್ ತೆಗೆದೇ ಇಲ್ಲ, ವೈಟ್ ಶಾಟ್ ತೆಗೆದಿಲ್ಲ, ಬರೀ ಕ್ಲೋಸ್ ಶಾಟ್ಸು ಅದು ಇದು ತೆಗಿತಾ ಇದ್ದಾರೆ. ಒಬ್ಬೊಬ್ಬರ ನಕ್ರ ಶುರು ಮಾಡಿದ್ರು. ಸರ್ ಒಂದು 12ಕ್ಕೆ ಬಿಡ್ತೀರ ನಮ್ಮನ್ನು ಅಂದರೆ ಬೆಳಿಗ್ಗೆ ಕಷ್ಟಪಡೋದು ಸರ್, ಮ್ಯಾಕ್ಸಿಮಮ್ 1 ಗಂಟೆವರೆಗೆ ಇರ್ತೀನಿ ಅಂತ ಒಬ್ಬ ಅಂತಾನೆ. 2 o'clock ಮೇಲೆ ಎನಿ ಕಾಸ್ಟ್ ನಾನು ಇರಲ್ಲ ಅಂತ ಇನ್ನೂ ಬೆಳ್ತಾನೆ. ಎಲ್ಲ ಕಿವಿಗೆ ಬಿತ್ತು ನನಗೆ. ಇದು ಅಪ್ಸೆಟ್ ಆಗತ್ತಿದು. ಸೀದಾ ಬಾಬಾ ಅಜ್ಮಿ ಹತ್ರ ಹೋಗಿ ರಿಪೋರ್ಟ್ ಮಾಡಿದೆ ಕ್ಯಾಮ್ರಾಮನ್ಗೆ. ಅವ್ನು ತಲೆ ಮೇಲೆ ಕೈ ಹೊತ್ಕೊಂಡ. ಏನಪ್ಪ ಈಗ ಹೇಳ್ತಾ ಇದೆ ಹಿಂಗೆ? ನಾನೇನು ಮಾಡಲಿ ಸರ್, ನಾನು ಹೇಳಿದ್ದೀನಿ ಇಟ್ಕೊಳ್ಳಿ ಜೂನಿಯರ್ಸ್ನ ಅಂತ ಕೇಳಲಿಲ್ಲ. ಎಲ್ಲರನ್ನೂ ಫ್ರೆಂಡ್ಸ್ಗಳನ್ನೇ ಕರೆದಾಗ ಅವ್ರಿಗೇನು ಸಿನಿಮಾ ಬಗ್ಗೆ ಗೊತ್ತಿದೆ. ಶೋಕಿಗೆ ಬಂದರು, ಇವರು ಬೇರೆ ಒರಿಜಿನಲ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ, ಪೋಟ್ಕೊಂಡ್ರು, ಅಷ್ಟೇ ಹೋಗ್ತಾ ಇದ್ದಾರೆ ಅಷ್ಟೇ. ಅಯ್ಯೋ ಹಿಂಗಾಗೋಯ್ತಾ ಅಂಥೇಳಿ ಇಮ್ಮಿಡಿಯೇಟಾಗಿ ಎಲ್ಲ ಕಟ್ ಶಾಟ್ ಕ್ಯಾನ್ಸಲ್ ಮಾಡಿ ಮಾಸ್ಟರ್ ಶಾಟ್ ಇಟ್ಟರು. ಎಲ್ಲರೂ ಇದ್ದಂಗೆ ಒಂದು ಲಾಂಗ್ ಶಾಟ್ ತೆಗೆದುಬಿಟ್ಟು, ಆಮೇಲೆ ಯಾರು ಎಷ್ಟೆಷ್ಟು ಗಂಟೆಗೆ ಇರ್ತೀರಾ, ಎಲ್ಲರೂ ಇನ್ನೊಂದು ಅರ್ಧ ಗಂಟೆಗೆ ಹೋಗ್ತೀನಿ, 1 ಗಂಟೆಗೆ ಹೋಗ್ತೀನಿ, 2 ಗಂಟೆಗೆ ಹೋಗ್ತೀನಿ ಅನ್ನೋರೆ. ಕಡೆಗೆ ಉಳ್ಕೊಂಡವ್ರು ಯಾರು, ನಮ್ಮವ್ರು ಒಂದು 10 ಜನ. ಅವರು ತೀರಾ ಕ್ಲೋಸ್ ಆಗಿ ಬಿಟ್ಟರೆ ನನ್ನ ಕೆಲಸನ ತೆಗೆದುಬಿಡ್ತಾರೆ ಅನ್ನೋವಂಥವ್ರು ಒಂದು 10 ಜನ, 20 ಜನ. ಅವ್ರಿಗೆ ಮಾತ್ರ ಕ್ಲೋಸಪ್ಸ್ ಬ್ಯಾಲೆನ್ಸ್ ಇಟ್ಕೊಂಡು ಉಳಿದವ್ರದ್ದೆಲ್ಲ ಆದಷ್ಟು ಬೇಗ ಮುಗಿಸ್ಬಿಟ್ಟು ಕಾಂಪ್ರಮೈಸ್ ಮಾಡ್ಕೊಂಡು ಎಲ್ಲರನ್ನೂ ಕಳಿಸಿದ್ದಾಯ್ತು. ಆಮೇಲೆ ಹೇಳಿದ್ರು, ಅಲ್ಲ ಮಂಜೆ ಹೇಳಿದ್ರಂತಲ್ಲ ನಿಮಗೆ ಮೊದಲೇ, ಯಾಕೆ ನೀವು ಜೂನಿಯರ್ಸ್ನ ಇಟ್ಕೊಳ್ಳಿಲ್ಲ, ಎಲ್ಲರೂ ಯಾಕೆ ಫ್ರೆಂಡ್ಸ್ನೇ ಕರೆದು ಈ ಥರ ಮಾಡಿದ್ರಿ, ನೀವು ಪ್ರೊಫೆಷನಲ್ ಆಗಿರ್ಬೇಕು ತಾನೇ ನೀವು ಅಂತ. ಆಮೇಲೆ ನಾನು ಹೇಳಿದ್ನ ಕೆಳಗೆ ಶುರು ಮಾಡಿದ್ರು. ಇಲ್ಲ ಮಂಜೆ ಕ್ಯಾ ಬೋಲ್ತೆ ಐಸೆ ಕರೆಗೆ. ನೋಡಿ, ಸಿನಿಮಾ ಶೂಟಿಂಗ್ ಮಾಡುವಾಗ ಕಾಂಪ್ರಮೈಸ್ ಶುರು ಆಗ್ಬಿಡುತ್ತೆ ನೋಡಿ. ಈ ಥರ ಸಣ್ಣ ಉಳ್ಸಕ್ಕೆ ಹೋಗಿ ಕಾಂಪ್ರಮೈಸ್ ಶುರು ಆಗ್ಬಿಡುತ್ತೆ. ಅಂತ ಕಳಿಸ್ಬಿಡು, ಇದನ್ನು ಅವಾಯ್ಡ್ ಮಾಡು ಇಂಥ ಶುರು ಆಗ್ಬಿಡ್ತವೆ. ಈಗ ಉದಾಹರಣೆಗೆ ರಾಕ್ಲೈನ್ ಅವ್ರದ್ದು ಅಜಯ್ ಸಿನಿಮಾದಲ್ಲಿ ಹೇಳಿದ್ರಲ್ಲ, ಕ್ಲೈಮ್ಯಾಕ್ಸಲ್ಲಿ ಆ ಊರ್ನವ್ರು ಕರೆಸ್ಬಿಡ್ತೀನಿ ಅಂತೇಳಿ. ಆಮೇಲೆ ಈಗ ಬಾಂಬೆ ಆರ್ಟಿಸ್ಟ್ ಅಂತ ಅವರು ಹೊರಗಡೆಯಿಂದ ಬಂದಾಗ ಅವರಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರುತ್ತೆ, ಪ್ಲಸ್ ಒಳ್ಳೆ ಸ್ಯಾಲ್ರೀಸ್ ಇದೆ ಅವರಿಗೆಲ್ಲ. ಅಲ್ಲಿ ಒಬ್ಬ ಲೈಟ್ ಮ್ಯಾನ್ ಕೂಡ 555 ಇಟ್ಕೊಂಡಿರ್ತಾನೆ ಸಿಗರೇಟ್. ಇಲ್ಲಿ ನಮ್ಮ ಕಾಲದಲ್ಲಿ ಅವಾಗ 300 ರೂಪಾಯಿ 400 ರೂಪಾಯಿ ಮ್ಯಾಕ್ಸಿಮಮ್ ಇದ್ದಿದ್ದು ಲೈಟ್ ಮ್ಯಾನ್ಗಳಿಗೆ ಬಾಟ. ಅವಾಗ ಅಲ್ಲಿ 1000 ರೂಪಾಯಿ ಕೊಡ್ತಾ ಇತ್ತು, 3 ಪಟ್ಟು ಆಲ್ಮೋಸ್ಟ್. ಸೊ ಹಂಗಾಗಿ ಅವರು ಹೈಫೈ ಆಗೇ ಇರ್ತಾರೆ. ನೀವು ಹೇಳ್ದಂಗೆ ಅಫ್ಲಾತೂನ್ ಸಿನಿಮಾಕ್ಕೆ ಕರೆಸಿದಾಗ ನಾನು ಯಾವ ಹೋಟ್ಲು ತೋರಿಸಿರೋ ಒಪ್ತಾ ಇಲ್ಲ ಅವರು. ಅಚ್ಚನಾಯಿ ಅಂತಾರೆ ಲೈಟ್ ಮ್ಯಾನ್ಗಳು. ಕಡೆಗೆ ಪ್ರಜ್ವಲ್ ಅಂತ ಒಂದು ಹೊಸ ಹೋಟ್ಲ್ ಓಪನ್ ಆಗ್ತಾ ಇತ್ತು ಕಾರ್ಡ್ ರೋಡಲ್ಲಿ,
ನಂದಿನಿ ಡೀಲಕ್ಸ್ ಅವೆಲ್ಲ ಇದೆ ಅದರ ಪಕ್ಕ. ಒಳಗಡೆ ಎಲ್ಲ ಫುಲ್ ರೆಡಿ ಮಾಡಿಬಿಟ್ಟಿದ್ರು. ಫ್ರಂಟ್ ಪೊಸಿಷನ್ ಮಾತ್ರ ಸಜ್ಜ ಹಾಕಿ ರೆಡಿ ಮಾಡ್ತಾ ಇದ್ದರು. ಹೋಗ್ಬಿಟ್ಟು ಕೇಳಿದೆ, ಸರ್ ಇದು ಸಿಗ್ಬೋದಾ ನಮಗೆ? ಸಿನಿಮಾದವ್ರಿಗೆಲ್ಲ ಕೊಡಲ್ಲಪ್ಪ ನಾವು. ಸರ್ ಯೋಚನೆ ಮಾಡಬೇಡಿ, ಹಿಂದಿ ಸಿನಿಮಾದವ್ರು ಬರ್ತಾ ಇರೋದು, ನಿಮ್ಮದು ರೂಮ್ ರೆಂಟ್ ಎಷ್ಟಿದೆ? ನಾವು ಬರೀ 300 ಅಂದ್ಕೊಂಡಿದ್ದೀವಪ್ಪ, ಡೀಲಕ್ಸ್ ರೂಮಿಗೆ 400 ಅಂದರು. ಇನ್ನೂ 100 ರೂಪಾಯಿ ಜಾಸ್ತಿ ತೊಗೊಳ್ಳಿ, ಬೇಕಾದ್ರೆ ಟೆಂಪ್ರರಿ ಒಂದು ಇದನ್ನು ಪ್ರಿಂಟೌಟ್ ತೆಗೆದುಬಿಟ್ಟು ಇಟ್ಬಿಡಿ, ಅದ್ರಲ್ಲಿ 1,000 ತೋರಿಸಿ ಬೇಕಾದ್ರೆ ನೀವು, ನಮಗೇನು ಅಬ್ಜೆಕ್ಷನ್ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಪರವಾಗಿಲ್ಲಪ್ಪ, ಒಳ್ಳೆ ಹೋಟ್ಲು ಅನ್ಸ್ಕೋಬೇಕು. ಹೇಗೂ ಇದು ಹೊಸ ಹೋಟ್ಲು, ನಮಗಿಲ್ಲಿ ಬೇಕಾದ 5 ದಿವಸ, 5 ದಿವಸಕ್ಕೆ 20 ರೂಮು ಬೇಕು. 25 100 ಇಂಟು ನಿಮ್ಮ ರೇಟು ಎಷ್ಟಿದೆ ಅಷ್ಟು ಫುಲ್ ಅಮೌಂಟ್ ಈಗಲೇ ಕಟ್ಬಿಡ್ತೀನಿ ವಿತ್ 10,000 ಅಡ್ವಾನ್ಸ್ ತೊಗೊಳ್ಳಿ ಅಂದೆ. ಸರಿ ಅಂದರು. ಲಾಟ್ರಿ ಕಡೆಗೆ ಅಲ್ಲಿ ಒಳಗಡೆ ಎಲ್ಲ ತೋರಿಸಿದ ಮೇಲೆ ಲೈಟ್ ಮ್ಯಾನ್ಗಳು ಒಪ್ಕೊಂಡ್ರು, ಅಲ್ಲಿ ಉಳಿಸ್ದೆ. ಆಮೇಲೆ ಕಂಟಿನ್ಯೂಸ್ ಆಗಿ ಒಂದು 10 ವರ್ಷ ಸಿನಿಮಾದವ್ರಿಗೆ ಆಗೋಯ್ತು ಅದು, ಡಿಸ್ಕಷನ್ಗೆ ಅದಕ್ಕೆ ಇದಕ್ಕೆ ಎಲ್ಲ. ಆಮೇಲೆ ಇತ್ತೀಚೆಗೆ ಅದನ್ನ ಮಾಡಿಫೈ ಮಾಡಿ ಸಿನಿಮಾದವ್ರಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಪ್ರಜ್ವಲ್ನ. ಸೊ ಹಾಗಾಗಿ ಆ ಒಂದು ಲೈಟ್ ಮ್ಯಾನ್ಗಳನ್ನು ಸುಧಾರಿಸೋದೇ ಕಷ್ಟ ಅಲ್ಲಿ. ಸೊ ಈ ರೀತಿ ಇರುತ್ತೆ ಆ ಸಿನಿಮಾದವ್ರದ್ದು. ಅಂದರೆ ಇವರು ಇಲ್ಲಿ ಯಾರ ಜೂನಿಯರ್ಸ್ನ ಹಿಂದೆ ಮುಂದೆ ನೋಡಿಬಿಟ್ಟು ಒರಿಜಿನಲ್ನ ಹಾಕ್ಕೊಂಡ್ರೆ ಏನಾಗುತ್ತೆ, ಅವರು ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾರೆ. ಸೇಮ್ ಥಿಂಗ್ ನಮಗೆ ಸಿದ್ಲಿಂಗನವ್ರದ್ದು ಒಂದು ಪಿಕ್ಚರ್ಗೆ ಹಂಗೆ ಆಗಿತ್ತು, ಚಿಕ್ಕಮಗಳೂರಿನಲ್ಲಿ. ಯಾವ ಫಿಲ್ಮ್? ಪರಾಜಿತ. ಚರಣರಾಜ್ ಫಸ್ಟ್ ಪಿಕ್ಚರ್. ಎಸ್, ನೀವು ಮ್ಯಾನೇಜರಾ? ನಾನು ಮಾಡಿದ್ದೀನಿ ಅದರ. ಆಕ್ಟ್ ಮಾಡಿದಿರಿ? ಪರಾಜಿತದಲ್ಲಿ ಏನಾಗುತ್ತೆ, ನಮ್ಮ ಬಾಸ್ ಫಿಲ್ಮು. ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ತೋರ್ಸೋಕ್ಕೋಸ್ಕರ ಮಿರರಿಂದ ಹಿಂಗೆ ಝೂಮ್ ಬ್ಯಾಕ್ ಆದರೆ ನಾನು ನನ್ನ ಹೆಂಡ್ತಿನ ಹಿಂಗೆ ತಪ್ಕೊಂಡಿರ್ತೀನಿ, ಹಂಗೆ ಝೂಮ್ ಆದರೆ ಹೆಂಡ್ತಿಗೆ ಬರ್ತೀನಿ ಚಿನ್ನ ಅಂದ್ಬಿಟ್ಟು ಹಿಂಗೆ ಇಳಿದು ಹೋಗೋದು. ಕೆಳಗಡೆ ಬರುವಾಗ ಶ್ರೀನಿವಾಸ ಮೂರ್ತಿ ಸಿಗ್ತಾರೆ, ಅವರು ಫ್ರೆಂಡು ಮದುವೆಗೆ ಮುಂಚೆ. ನೈಸ್ ಮೀಟಿಂಗ್, ಅವರು ನಿಮ್ಮ ಕ್ಲಾಸ್ಮೇಟಾ? ಆಯ್ತು, ಇದ್ದಾಳೆ ಬರ್ತಾಳೆ ಈಗ ಕೂತ್ಕೊಳ್ಳಿ ಅಂತೇಳಿ ಹೊರಟೋಗ್ತೀನಿ. ಅಂದರೆ ಆಮೇಲೆ ಅವಳು ಹೇಳ್ತಾಳೆ, ನನ್ನ ಗಂಡ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾನೆ ನನ್ನ ಮೇಲೆ, ಭಾರಿ ಒಳ್ಳೆ ಗಂಡ ಸಿಕ್ಕಿದ್ದಾನೆ ನನಗೆ ಅಂತಲ್ಲ. ಸೊ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನಾನು ತಪ್ಕೊಳ್ಳೋಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ನಾಚಿಕೆ, ಸಂಕೋಚ, ವಾರ ಇಲ್ಲಿ ಅಂತ ನಾನು ತಪ್ಕೊಂಬಿಟ್ಟು ಸಿದ್ಲಿಂಗನವ್ರು ಹಿಂಗೆ ತಪ್ಕೊಳ್ಳೋ ಏನೋ ನೀನು ಅಂತ ಬೈದು ಶಾರ್ಟ್ ತೆಗೆದಿದ್ರು ನನಗೆ. ಆಫೀಸ್ ಟೈಮ್ ಆಯ್ತು, ನಾನು ಬರ್ತೀನಿ. ಭಾಳ ದಿವಸ ಮೀಟ್ ಮಾಡಿದ್ದೀರಾ, ಏನು ಸಂಕೋಚ ಪಟ್ಕೋಬೇಡಿ, ಯು ಕ್ಯಾನ್ ಎಕ್ಸ್ಚೇಂಜ್ ಯುವರ್ ಫೀಲಿಂಗ್ಸ್. ಅಲ್ಲಿ ಕ್ಲಬ್ಸ್ ಒಂದು ಸಾಂಗ್ ಬರುತ್ತೆ, ಅದಕ್ಕೆ ಫ್ರೆಂಡ್ಸ್ನೆಲ್ಲ ಕರೆಸ್ಬಿಟ್ರು, ಒಂದು 4 ಜನ ಜೂನಿಯರ್ಸ್ ಸಾಕು ಅಂದ್ಬಿಟ್ರು ಪ್ರೊಡ್ಯೂಸರು. ಸರಿ, ಅವರು ಒಂದು 4 hours ಆದ ಕೂಡಲೇ, ಸರ್ 1 hour ನಾವು ಒಂಚೂರು ಅಂಗಡಿ ಹತ್ರ ಹೋಗ್ಬರ್ಬೋದಾ ಅಂತ ಒಬ್ರು ಅಂತಾರೆ, ದೇವಸ್ಥಾನಕ್ಕೆ ಹೋಗ್ಬರ್ಬೋದಾ ಅಂತ ಒಬ್ರು ಅಂತಾರೆ. ಹಂಗೆ ಹೋಗಂಗಿಲ್ಲಪ್ಪ, ಸಾಯಂಕಾಲ ತನಕ ಇಲ್ಲೇ ಇರ್ಬೇಕು, ನೀವು ಕಮಿಟ್ ಆಗ್ಬಿಟ್ಟಿದ್ದೀರಾ, ಎಲ್ಲ ಕಮಿಟ್ ಆಗ್ಬಿಟ್ಟಿದ್ದೀರಾ, ಹೌದಾ ಅಂತ ತಲೆ ಚೆಚ್ಕೊಂಡು ಕೂತಿದ್ರು. ಸರಿ, ಬೆಳಗ್ಗೆ ಮಿಸ್ ಮಾಡಬೇಡಿ, ಎಲ್ಲ ಬಂದ್ಬಿಡಿ ಅಂದರು. ನಾಳೆ ಬೆಳಗ್ಗೆ ನೋಡಿದ್ರೆ ಎಲ್ಲ ಹೈಫೈ ಡ್ರೆಸ್ ಹಾಕೊಂಬಂದ್ಬಿಟ್ಟಿದ್ದಾರೆ ಸರ್. ಕಂಟಿನ್ಯೂಟಿ ಒಬ್ಬರು ಹಾಕೊಂಬಂದಿಲ್ಲ. ಕಂಟಿನ್ಯೂಟಿ ಹಾಕೋಬೇಕಿತ್ತು, ಅದೇ ಕ್ಲಬ್ ಕಂಟಿನ್ಯೂ. ಸೇಮ್ ಸಾಂಗ್ ತಾನೆ, ಕೂತವ್ರು ಅಲ್ಲೇ ಕೂತಿರ್ಬೇಕು. ನಿನ್ನೆ ಹಾಕೊಂಬಿಟ್ರೆ ಇವತ್ತು ಹಾಕೊಂಬಂದು ವಾಸನೆ ಬರ್ತೈತೆ, ಎಲ್ಲ ಬಿಚ್ಚಾಕಿ ವಾಷಿಂಗ್ ಹಾಕಿ ಬಂದ್ಬಿಟ್ಟು ಅಂತಾರೆ. ಇಲ್ಲವರು ಇಲ್ಲ ಪಕ್ಕದಲ್ಲೇ ಮನೆಗಳು, ಗಾಡಿ ಕೊಡ್ತೀವಿ ಬೇಕಾದ್ರೆ ಹೋಗ್ಬಿಟ್ಟು ಇಮಿಡಿಯೇಟ್ ತಗೊಂಬರ್ರಪ್ಪ, ಅದನ್ನೇ ಚೂರು ಎಲ್ಲ ಸ್ಪ್ರೇ ಮಾಡಿಸ್ಬಿಟ್ಟು ಐರನ್ ಮಾಡಿಸ್ಕೊಡ್ತೀವಿ, ಅಯ್ಯೋ ದಯವಿಟ್ಟು ಅಂತ ಎಲ್ಲರನ್ನೂ ಕರೆಸಿ ವಾಪಸ್ಸು ಅದೇ ಡ್ರೆಸ್ಗಳು ಹಾಕ್ಸಿದ್ದೆ. ಆಯಿತು, ಅದರಲ್ಲೂ 1-2 ಮಿಸ್ಸು. ಅಯ್ಯೋ, ಇಲ್ಲ ಹಾಕ್ಬಿಟ್ಟಿದ್ರು ಆಲ್ರೆಡಿ ವಾಶಿಗೆ, ಅದು ಇದು ವಾಷಿಂಗ್ ಮಿಷನ್ ಒಳಗಿತ್ತು, ಆಗಲಿಲ್ಲ. ಅದು ಇದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.